ಗೆಳೆಯರೇ, ಈ ಜಗತ್ತಲ್ಲಿ ಕೆಲವು ಶಕ್ತಿಗಳು ಹೇಗಿರುತ್ತೆ ಅಂದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಈ ಸೃಷ್ಟಿ ನಡೆಸೋದೇ ಅವು. ಅದು ಗಾಳಿ, ವಿಶ್ವಾಸ, ದೇವ್ರು. ಇಂಥದ್ದೇ ಇನ್ನೊಂದು ತಾಕತ್ ಗೊತ್ತಾ? ಐಡಿಯಾ. ವರ್ಷಗಳ ಹಿಂದೆ ಯಾರೋ ಒಬ್ರಿಗೆ ಚಕ್ರ ಮಾಡೋದಿಕ್ಕೆ ಅಂದ್ರೆ ವೀಲ್ ಮಾಡೋ ಐಡಿಯಾ ಬಂತು. ಮತ್ತೆ ಮಾನವ ಸಂಕುಲದ ಗಾಡಿ ಶುರುವಾಗೋಯ್ತು. ಮನುಷ್ಯನಿಗೆ ಬೆಂಕಿ ಹಚ್ಚೋದು ಹೇಗೆ ಅಂತ ಗೊತ್ತಾದ ತಕ್ಷಣ ಅಡಿಗೆಯಿಂದ ರಾಕೆಟ್ ತನಕ ಕಂಡು ಹಿಡಿದ್ಬಿಟ್ಟ. ಯಾರೋ ಒಬ್ಬ ಯೋಚನೆ ಮಾಡ್ದ ಬಟ್ಟೆನ ಹೊಲಿಬಹುದು ಅನ್ನೋದಾದ್ರೆ ಮನುಷ್ಯನ ದೇಹ ಕೂಡ ಹೊಲಿಬಹುದಲ್ವಾ ಅಂತ. ಆಮೇಲೆ ಮೆಡಿಕಲ್ ಸರ್ಜರಿಯಿಂದ ಜೀವಗಳನ್ನ ಉಳಿಸೋದಕ್ಕೆ ಶುರು ಮಾಡ್ದ. ಮತ್ತೆ ಜನಕ್ಕೆ ಹೊಸ ಹೊಸ ಬಿಸ್ನೆಸ್ ಐಡಿಯಾಸ್ ಬರ್ತಾ ಇದ್ದ ಹಾಗೆ ಭಾರತದಲ್ಲಿ ಯೂನಿಕಾರ್ನ್ ನ ಧೂಳೆ ಎದ್ದಳ್ತು. ದೇಶದ ಈ ಆಂಟ್ರಪ್ರನರ್ಸ್ ನ, ಇಂತಹ ಉತ್ಸಾಹಿಗಳನ್ನ ಹಬ್ಬ ಮಾಡೋದಿಕ್ಕೆ ಅಂತಾನೆ ಮತ್ತು ಇಂಡಿಯಾದ ಲೈಫ್ ಚೇಂಜಿಂಗ್ ಐಡಿಯಾಸ್ ನ ಪ್ರಪಂಚಕ್ಕೆ ಮುಟ್ಸೋದಿಕ್ಕೆ ಅಂತ ಬಂದಿರೋದು ನಮ್ಮ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆ ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಇನ್ವೆಸ್ಟಿಂಗ್ ಟೈಟನ್ಸ್ ನ. ಸ್ವಾಗತಿಸಿ ಅವಾರ್ಡ್ ವಿನಿಂಗ್ ಜರ್ನಲಿಸ್ಟ್ ಮತ್ತು ಆಂಟ್ರಪ್ರನರ್, ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಂಡೋರ್ ಇಂದ ಅಮೆರಿಕದ ತನಕ ಬಿಸ್ನೆಸ್ ನ ಬೆಳೆಸಿರುವ ಸೀರಿಯಲ್ ಇನ್ವೆಸ್ಟರ್, ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ, ಸಂದೇಶ್ ಶಾರದಾ. ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್. ಪುರಾತನ ಕಾಲದ ಆಯುರ್ವೇದಿಕ್ ಜ್ಞಾನವನ್ನ ಮಾಡರ್ನ್ ಟೆಕ್ನಾಲಜಿ ಜೊತೆ ಜೋಡಿಸಿ ಎಷ್ಟೋ ಮನೆಗಳಿಗೆ ತಲುಪಿಸಿರುವ ಯಂಗ್ ಆಂಟ್ರಪ್ರನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ವೆಲ್ಕಮ್ ಟೈಟನ್ಸ್. ಮೊದಲಿಗೆ ಹೇಳಲೇಬೇಕು, ನೀವೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮತ್ತು ನೀವು ಬಂದಂತ ಕಾನ್ಫಿಡೆನ್ಸ್ ನೋಡಿದ್ರೆ ಇವತ್ತು ನಮ್ಮ ಎಲ್ಲ ಐಡಿಯಾ ಬಾಸ್ ನ ಅದೃಷ್ಟ ಬದಲಾಗೋದಂತೂ ಖಂಡಿತ. ಮುಂದೆ ಬರ್ತಿರುವಂತ ಐಡಿಯಾ ಬಾಸ್ ಎಂತ ಸೂಪರ್ ಹೀರೋಸ್ ಅಂದ್ರೆ ಅವ್ರು ಏನೇ ಮಾಡಿದ್ರು ಸೂಪರ್ ಆಗೇ ಮಾಡ್ತಾರೆ. ಸರಿ, ಕರೆಯೋಣ ಹಾಗಿದ್ರೆ ಹೈದರಾಬಾದ್ನ ಅಭಿಷೇಕ್ ಕೃಷ್ಣ ಸಾಯಿ ಗುಪ್ತಾ ಮತ್ತು ಮಾಲೆಗಾವ್ನ ವಿನೋದ್ ತ್ರಿಮುಖ ಅವ್ರನ್ನ. ನಮಸ್ತೆ ಟೈಟನ್ಸ್, ಹೇಗಿದ್ದೀರಾ ನೀವೆಲ್ಲ? ಒಂದ್ ಮಾತು ಹೇಳ, ಇನ್ನೋವೇಷನ್ಗೆ ಬರೀ ಎರಡೇ ಹಬ್ಬಿದೆ. ಒಂದು ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಅಂಡ್ ಇನ್ನೊಂದು ನಮ್ಮ ಮಲೆಗಾವ್ನ ಗಲ್ಲಿ. ಅದೇ ಕಾರಣಕ್ಕೆ ಇಲ್ಲಿ ಬಾಯ್ಸ್ ಇರ್ಲಿ ಇಲ್ಲ ಮ್ಯಾನ್ ಇರ್ಲಿ, ಎಲ್ರೂ ಸೂಪರ್ ಆಗೇ ಇರ್ತಾರೆ. ಇವತ್ತು ಅಲ್ಲಿಂದಾನೇ ಒಬ್ಬ ಸೂಪರ್ ಬಾಯ್ ಹೊರಟಿದ್ದಾನೆ ಒಂದು ಹೊಸ ಮಿಷನ್ ಮೇಲೆ, ಆತನ ಗೆಳೆಯನ್ ಜೊತೆ. ಹೆಲೋ ಟೈಟನ್ಸ್, ನಾನು ಅಭಿನವ್ ಗುಪ್ತಾ, ಹೈದರಾಬಾದಿಂದ. ಬಿರಿಯಾನಿ ಮತ್ತೆ ಐಡಿಯಾ ಎರಡೂ ಬಿಸಿಯಾಗೇ ಇರಬೇಕು. ಫ್ರೆಂಡ್ಶಿಪ್ ಆದಾಗ ಮಾಳಿಗಾವ್ನ ವಿನೋದ್ ಜೊತೆ ಅಲ್ಲಿ ಸೇರ್ತು ಜುಗಾಡ್ ಐಡಿಯಾ ಮತ್ತೆ ಇಂಜಿನಿಯರ್ ತಲೆ, ಮತ್ತೆ ರೆಡಿ ಆಯ್ತು ಟ್ಯೂನ್ ಟು ಬಿ ಫೇಮಸ್ ಒನ್ ಬಾಕ್ಸ್. ಇದು ನಿಮ್ಮ ನಾರ್ಮಲ್ ಸೈಕಲ್ ನ ಮಾಡುತ್ತೆ ಒಂದು ಪವರ್ಫುಲ್ ಇವಿ ಸೈಕಲ್ ಬರೀ 7 ನಿಮಿಷದಲ್ಲಿ. ಹೇಳಿ ಪೆಟ್ರೋಲ್ಗೆ ಬಾಯ್ ಬಾಯ್, ಆಯಾಸಕ್ಕೆ ಟಾಟಾ, ಮತ್ತೆ ಪೊಲ್ಯೂಷನ್ ಫುಲ್ ಸ್ಟಾಪ್. ಶೋರೂಮಿಗೆ ಹೋಗ್ಬೇಕಾಗಿಲ್ಲ, ಮೆಕ್ಯಾನಿಕ್ ಬೇಕಾಗಿಲ್ಲ. ಫಿಟ್ ಮಾಡಿ ಮೋಟಾರ್, ಬ್ಯಾಟ್ರಿ, ಕಂಟ್ರೋಲರ್ ಮತ್ತೆ ಥ್ರೋಟಲ್. ಕ್ಲಿಕ್ ಮಾಡಿ ಸ್ನ್ಯಾಪ್, ಡ್ರೈವ್ ಮತ್ತೆ ಸೂಪರ್ ಆಗಿ. ಇದು ನಮ್ಮ ದೇಶದ ಡೆಲಿವರಿ ಬಾಯ್ಸ್, ಫಾರ್ಮರ್ಸ್, ಸೈಕಲ್ ಎಂಥೂಸಿಯಾಸಿಸ್ಟ್, ಸ್ಟೂಡೆಂಟ್ಸ್ ಎಲ್ರಿಗೂ ಸೂಪರ್ ಪವರ್ ಆಗಿರುತ್ತೆ. ಇದು 20 ರಿಂದ 25 ಕಿಲೋಮೀಟರ್ ರೇಂಜ್ ಕೊಡುತ್ತೆ ಮತ್ತೆ ಚಾರ್ಜ್ ಕೂಡ ಮನೆಯ ಸಾಕೆಟ್ ಇಂದಾನೇ ಆಗುತ್ತೆ. ಇದು ಹೈದರಾಬಾದ್ ಗಲ್ಲಿಯಿಂದ ಮಾಳಿಗಾವ್ ಲೇನ್ಸ್ ತನಕ ನಾವು ತಂದಿದ್ದೀವಿ ಪ್ರತಿ ಸೈಕ್ಲಿಸ್ಟ್ಗೋಸ್ಕರ ಹೊಸ ಜಮಾನದ ಸವಾರಿ. ಹೇಳಿದ್ವಿ ಅಲ್ವಾ ಟೈಟನ್ಸ್, ನಾವೇನೇ ಮಾಡಿದ್ರು ಸೂಪರ್ ಆಗೇ ಮಾಡ್ತೀವಿ. ಇದಕ್ಕೆ ನಮ್ಮ ಆಸ್ಕ್ ಇರೋದು 35 lakhs per 3.5% ಈಕ್ವಿಟಿ. ಇದರಿಂದ ನಾವು ಓನ್ ಬಾಕ್ಸ್ ನ ಪ್ರತಿ ಹಳ್ಳಿ, ಪ್ರತಿ ಗಲ್ಲಿಗೂ ತಲುಪಿಸೋಕಾಗ್ಲಿ ಅಂತ. ಹಾಗಾದ್ರೆ ನೀವು ನಮ್ ಜೊತೆ ಕೈ ಜೋಡಿಸಿ ನೀವು ಆಗೋಕ್ ಬಯಸ್ತೀರಾ? ಟೈಟನ್ಸ್ ಟು ಸೂಪರ್ ಟೈಟನ್ಸ್. ಟೈಟನ್ಸ್, ನೀವೀಗ ಸೂಪರ್ ಟೈಟನ್ಸ್ ಆಗೋ ಅವಕಾಶ ಇದೆ. ಹಾ, ನಾನಂತೂ ಒಂದು ಒನ್ ಬಾಕ್ಸ್ ಹಾಕೊಳ್ಳೇಬೇಕು. ನನ್ನ ಹತ್ರನೂ ಒಂದು ಸೈಕಲ್ ಇತ್ತು. ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗಕ್ಕೆ ಯಾವ ಹುಡುಗರ ಹತ್ರ ಬೈಕ್ ಇತ್ತಲ್ವಾ, ಅವ್ರ ಹೆಗಲ್ ಮೇಲೆ ಕೈ ಇಟ್ಕೊಂಡು ಹೊರಟೋಗ್ತಿದ್ವಿ. ಅವಾಗ ನಮ್ಮ ಸೈಕಲ್ ಆಟೋಮೆಟಿಕ್ ಆಗಿ ಬೈಕ್ ಆಗೋಗ್ತಿತ್ತು. ಆದ್ರೆ ನಿಮ್ಮ ಈ ಐಡಿಯಾ ಅದಕ್ಕಿಂತ ಬೆಟರ್ ಆಗಿದೆ ಮತ್ತೆ ಸ್ವಲ್ಪ ಸೇಫ್ ಆಗೂ ಇದೆ. ಹೈದರಾಬಾದ್ ಮತ್ತೆ ಈ ಕಡೆ ಮಾಲೆಗಾಂವ್ ಅಂದ್ರೆ ಹೇಗೆ ನಿಮ್ಮ ಗೆಳೆತನ ಆಗಿದ್ದೆ? ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೆ US ಅಲ್ಲಿ ಅಂಡ್ ನಾನು ಇಂಡಿಯಾ ಮೂವ್ ಆಗ್ಬೇಕಿತ್ತು. ನನ್ನ ಗ್ರಾಜುಯೇಷನ್ ನಡೀತಾ ಇತ್ತು ಅಂಡ್ ಅವಾಗ ನಾನು ಐಡಿಯಾಸ್ಗೋಸ್ಕರ ಹುಡುಕ್ತಾ ಇದ್ದೆ, ಯಾಕಂದ್ರೆ ಜಾಬ್ಸ್ ಅಂದ್ರೆ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ. ಆಗ ನನ್ನ ಫ್ರೆಂಡು ಒಂದು ರೀಪೋಸ್ಟ್ ಮಾಡ್ದ ಈ ಲಿಂಕ್ಡ್ಇನ್ ಅಲ್ಲಿ, ಮತ್ತೆ ಅದ್ರಲ್ಲಿ ನೋಡಿದೆ ಒಬ್ಬ ಹುಡುಗ ಇಷ್ಟು ಫಾಸ್ಟ್ ಆಗಿ ಒಂದು ಸೈಕಲ್ನ ಎಲೆಕ್ಟ್ರಿಕ್ ಸೈಕಲ್ ಆಗಿ ಮಾಡಿಬಿಟ್ಟ. ಐ ವಾಸ್ ವೆರಿ ಕ್ಯೂರಿಯಸ್ ಅಂಡ್ ನಾನು ಅವನ್ನ ಕಾಂಟ್ಯಾಕ್ಟ್ ಮಾಡಿದೆ. ಗುರು, ಐ ಲೈಕ್ ಯುವರ್ ಐಡಿಯಾ, ಮತ್ತು ನಾನು ಪಿಚಿಂಗ್ ಮಾಡಬೇಕು. ಹಾಗಂದ್ಮೇಲೆ ನಮ್ಮ ನಡುವೆ ತುಂಬ ಮಾತುಕತೆ ನಡೀತು
ನನ್ನ ರಾತ್ರಿ ಮತ್ತೆ ಅವನಿಗೆ ಬೆಳಿಗ್ಗೆ ಮತ್ತೆ ನನ್ನ ರಾತ್ರಿ ಈಚ್ ಮೀಟಿಂಗ್ ವಾಸ್ ಅರೌಂಡ್ 5 to 6 hours. ಅಂಡ್ ನನ್ನ ಗ್ರಾಜುಯೇಷನ್ ರಾತ್ರಿ ಕೂಡ ಇವನ್ ಜೊತೆ ಮೀಟಿಂಗ್ ಮಾಡ್ತಾ ಇದ್ದೆ. ನನ್ನ ಅಪ್ಪ ಮತ್ತೆ ಪೇರೆಂಟ್ಸ್ ಬೈತಾ ಇದ್ರು. ಅಂಡ್ ಅವಾಗ ನಮ್ಮ ವೈಬ್ ಮ್ಯಾಚ್ ಆಗಿತ್ತು. ಅಂಡ್ ವಿ ಹ್ಯಾವ್ ಜಾಯ್ನ್ಡ್ ಒಂದ್ಸರಿ ನಾನು ಇಂಡಿಯಾಗೆ ಬಂದ್ಮೇಲೆ. ಸೊ ನಿಮ್ಮ ಹತ್ರ ಇತ್ತು ಈ ಐಡಿಯಾ. ಹಾ, ಹೌದು ನಿಮ್ಮ ಸರ್. ಐಡಿಯಾ ಶುರುವಾಗಿದ್ದು ಹೇಗೆ? ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀನಿ. ನಮ್ಮ ಮನೇಲಿ ನಾವು ಬರೀ ಒಂದೇ 2 ವೀಲರ್ನ ಅಫೋರ್ಡ್ ಮಾಡೋಕ್ಕಾಗಿತ್ತು, ಅದು EMI ಮೇಲೆ. ನನಗೆ ಹಳ್ಳಿಗೂ ಹೋಗಿ ಕಾರ್ ವಾಶ್ ಬಿಸ್ನೆಸ್ ಮಾಡಬೇಕಾಗಿತ್ತು. ಆಗ ನನಗೆ ಬರ್ತಾ ಇದ್ದಂತಹ ಪ್ರಾಬ್ಲಮ್ ಏನಂದ್ರೆ ಪ್ರತಿ ಹಳ್ಳಿಗೂ ಹೋಗಿ ಕಾರ್ ವಾಶ್ ಮಾಡೋದು ನನಗೆ ಪಾಸಿಬಲ್ ಆಗಿರಲಿಲ್ಲ. ಆಗ ನಾನು ಯೋಚನೆ ಮಾಡಿದೆ, ನನ್ನ ಟ್ರಾನ್ಸ್ಪೋರ್ಟೇಷನ್ಗೆ ಏನಾದರೂ ಒಂದು ಸಾಧನ ಬೇಕು, ಅದರಿಂದ ಅದು ಆಟೋಮೆಟಿಕ್ ಆಗಿ ಎಲೆಕ್ಟ್ರಿಕ್ ಸೈಕಲ್ ಆಗಬೇಕು. ಅದಾದ್ಮೇಲೆ ಸ್ವಲ್ಪ ರಿಸರ್ಚ್ ಮಾಡಿದೆ, ಸ್ವಲ್ಪ ಕೆಲಸನೂ ಮಾಡಿದೆ. ಆಗ ಈ ಒನ್ ಬಾಕ್ಸ್ನ ಐಡಿಯಾ ಶುರುವಾಯಿತು. ಒಂದು ಬಾಕ್ಸ್ ಮಾಡೋಕ್ಕೂ ಮುಂಚೆ ಎಷ್ಟು ಪ್ರೋಟೋಟೈಪ್ ಮಾಡಿದ್ರಿ? ಆಲ್ಮೋಸ್ಟ್ ನಾವು 3 ಟೈಪ್ಸ್ ಮಾಡಿದ್ದೀವಿ. ಸೊ ಫಸ್ಟ್ ಒನ್ ಈಸ್ 1 ಬಾಕ್ಸ್, ಆ್ಯಂಡ್ ಅದಾದ್ಮೇಲೆ ಆಗಿದ್ದು V1 ಬಾಕ್ಸ್, ಆ್ಯಂಡ್ ಇವಾಗಿರೋದು ನಡೀತಾ ಇದೆ. ನಾನೊಂದ್ಸರಿ ಬಂದು ಟ್ರೈ ಮಾಡ್ಲಾ? ಬನ್ನಿ. ಪ್ಲೀಸ್ ಕಮ್. ಇದ್ರ ಜೊತೆಗೆ ಇವೆಲ್ಲ ಆಕ್ಸೆಸರೀಸು ಬರುತ್ತೆ. ಇದರಲ್ಲಿ ನಿಮ್ಮ ಮೋಟರ್ ವೀಲ್ ಕೂಡ ಬರುತ್ತೆ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ನಿಮ್ಮ ಹಳೆ ಸೈಕಲ್ನ ಫ್ರಂಟ್ ವೀಲ್ನ ರಿಮೂವ್ ಮಾಡಿ. ಫ್ರಂಟ್ ವೀಲ್? ಹಾ ಸರ್, ಫ್ರಂಟ್ ವೀಲ್ ಅದು 2 ನಟ್ರಲ್ಲಿ ಈಸಿಯಾಗಿ ರಿಮೂವ್ ಆಗುತ್ತೆ. ಅದಾದ್ಮೇಲೆ ಈ ಮೋಟಾರ್ ವೀಲ್ ಫ್ರಂಟ್ ವೀಲ್ ಅಲ್ಲಿ ಸೆಟ್ ಆಗುತ್ತೆ, ಫಿಟ್ ಆಗುತ್ತೆ. ನಂತರ ನಿಮಗೆ ಬರೀ ಕಂಟ್ರೋಲರ್ ಫಿಟ್ ಮಾಡಬೇಕು, ಥ್ರೋಟಲ್ ಫಿಟ್ ಮಾಡಬೇಕು, ಮತ್ತೆ ಬ್ಯಾಟ್ರಿ ಫಿಟ್ ಮಾಡಬೇಕು, ಟ್ಯಾಗಿನ್ ಮಾಡಬೇಕು, ಮತ್ತೆ ಇಲ್ಲಿ 2 ಸ್ಕ್ರೂ ಟೈಟ್ ಮಾಡಬೇಕು. ಆಗೋಯ್ತು. ಇಷ್ಟು ಕೆಲಸ ಮಾಡಿದ್ರೆ ನಿಮ್ಮ ನಾರ್ಮಲ್ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಆಗಿ ಕನ್ವರ್ಟ್ ಆಯ್ತು. ಈಗ ನಾರ್ಮಲ್ ಆಗಿ ಓಡಿಸ್ತಿದ್ದೀನಿ ನಾನು. ಈಗ ಇದು ಮ್ಯಾನ್ಯುಯಲಿ ಆಕ್ಟಿವ್ ಆಗಿದೆ. ಫಸ್ಟ್ ಮ್ಯಾನ್ಯುಯಲ್. ಹಾ, ನೌ ದಿಸ್ ಈಸ್ ಒನ್ ಬಾಕ್ಸ್. ಯಾ ಸರ್, ನಿಮ್ಮ ಚಾರ್ಜಸ್ ಎಷ್ಟಿದೆ ಒಂದು ಬಾಕ್ಸ್ಗೆ? 12,000 ಫಸ್ಟ್ ಕಿಟ್, ಅದು ಝ್ಯಾಪ್ ಕಿಟ್ಟು ನಮ್ದು ಸ್ಟಾರ್ಟ್ಸ್ ಫ್ರಮ್ 12,000. 5,000ದಿಂದ 12,000 ಒಳಗೆ ಬೈಕ್ಸ್ ಬರ್ತವೆ ನಾರ್ಮಲ್ ಆಗಿ ಬರುವಂಥದ್ದು. ಅದೇ ನೀವು ಯಾವ ಸೆಗ್ಮೆಂಟ್ನ ಟಾರ್ಗೆಟ್ ಮಾಡ್ತಿದ್ದೀರೋ ಅದು ಮೋಸ್ಟ್ಲಿ ಲೋಯರ್ ಮಿಡಲ್ ಕ್ಲಾಸು. 5,000ರಿಂದ 12,000 ಒಳಗೆ ತಗೊಳ್ಳೋವಂಥ ಒಬ್ಬ ವ್ಯಕ್ತಿ 11,000 12,000 ಕೊಟ್ಟು ಈ ಬಾಕ್ಸ್ನ ಯಾಕೆ ತಗೋತಾನೆ? ಎಲೆಕ್ಟ್ರಿಕಲ್ ಸೈಕಲ್ಸ್ಗೆ ಈಗ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಆಲ್ಮೋಸ್ಟ್ 8 to 9 lakh ಆಫ್ ಯೂನಿಟ್ಸ್ ಸೇಲ್ ಆಗಿದೆ. ಆ್ಯಂಡ್ ಅದ್ರದ್ದು ಮಿನಿಮಮ್ ರೇಂಜ್ ಬರೋದು 25,000. ಹಾಂ, 25,000 ಇದೆ. ನಮ್ಮ ಮಾರ್ಕೆಟ್ ಹೇಗಿದೆ ಅಂದರೆ ಯಾರು 25,000 ತಗೊಳಕ್ಕಾಗಲ್ವೋ, ಸೊ ವಿ ವಾಂಟ್ ಟು ಡೂ ಯಾರ್ದು ಎಕ್ಸಿಸ್ಟಿಂಗ್ ಸೈಕಲ್ ಇದೆ ಅವರಿಗೋಸ್ಕರ ಅವರೇ ಕಿಟ್ನ ಜೋಡಿಸ್ಕೊಳ್ಳೋದಕ್ಕೆ. ಬಿಕಾಸ್ ದೇ ಆಲ್ಸೋ ಕಾಂಟ್ ಆಫರ್ ಸರ್ವಿಸ್, ಸೊ ಡೂ ಇಟ್ ಬೈ ದೆಮ್ ಸೆಲ್ಫ್ ಟು. ಇಲ್ಲಿವರೆಗೂ ನೀವೇನಾದ್ರೂ ಮಾರ್ಕೆಟ್ ಟೆಸ್ಟ್ ಮಾಡಿದ್ದೀರಾ? ಲೈಕ್ ಕನ್ಸ್ಯೂಮರ್ ಬೇಸ್ ಇದೆಯಾ? ಅಂದ್ರೆ ನಿಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿರೋರು? ನಾನು ಈ ಕಿಟ್ನ ಡೆವಲಪ್ ಮಾಡಿದಾಗ ನಾನು ಅವಾಗ ಒಂದಷ್ಟು ಸ್ಟೂಡೆಂಟ್ಸ್ ಮತ್ತೆ ಒಂದಷ್ಟು ಈ ಪೇಪರ್ ಹಾಕ್ತಾರಲ್ಲ ಅಂತವ್ರಿಗೆ ಇದನ್ನ ಕೊಟ್ಟಿದ್ದೆ. ಅವರಿಂದ ಫೀಡ್ಬ್ಯಾಕ್ ತಗೊಂಡೆ. ಅವ್ರು ಹೇಳೋದೇನಿತ್ತಂದ್ರೆ, ಸರ್ ಸ್ಕೂಲಿಂದ ಬರ್ಬೇಕಾದ್ರೆ ನಮ್ಮ ಎನರ್ಜಿ ಡೌನ್ ಆಗಿ ಹೋಗುತ್ತೆ, ಯಾಕಂದ್ರೆ ಆ ಭಾರನ ಹೊತ್ಕೊಂಡು ಹೋಗ್ಬೇಕು ಮತ್ತೆ ವಾಪಸ್ ಬರ್ಬೇಕು. ಆದ್ರೆ ನಿಮ್ಮ ಈ ಕಿಟ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ನಾವು ಎನರ್ಜೆಟಿಕ್ ಆಗಿ ಸ್ಕೂಲಿಂದ ವಾಪಸ್ ಕೂಡ ಬರ್ತೀವಿ, ಪ್ಲಸ್ ಅದ್ರ ಜೊತೆ ಕ್ಲಾಸಲ್ಲಿ ಕೂಡ ಹೋಗ್ತೀವಿ, ಮತ್ತೆ ಟ್ಯೂಷನ್ ಕೂಡ ಹೋಗ್ತೀವಿ. ಅದೇ ಆ ನ್ಯೂಸ್ ಪೇಪರ್ ಬಾಯ್ಸ್ ಹೇಳೋದೇನಪ್ಪಾ ಅಂತಂದ್ರೆ, ನಾವು ಬರೀ ಒಂದು ಪರ್ಟಿಕ್ಯುಲರ್ ಏರಿಯಾಗೆ ಲಿಮಿಟೆಡ್ ಆಗಿದ್ವಿ, ಆದ್ರೆ ನಿಮ್ ಕಿಟ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ನಮ್ಮ ಏರಿಯಾ ಕೂಡ ಜಾಸ್ತಿ ಆಗಿದೆ, ಪ್ಲಸ್ ಇನ್ಕಮ್ ಕೂಡ ಜಾಸ್ತಿ ಆಗಿದೆ. ನಿಮ್ಮ ಪೇರೆಂಟ್ಸ್ ಕೂಡ ಬಂದಿದ್ದಾರಾ ಇಲ್ಲಿಗೆ? ಹಾ, ಎಸ್. ಮತ್ತೆ ಅವ್ರೇನು ಹೇಳಿದ್ರು ನಿಮ್ಮ ಐಡಿಯಾ ಕೇಳಿದ್ಮೇಲೆ? ಅವ್ರು ಮೊದ್ಲಿಗೆ ಹೇಳಿದ್ದು, ಇದೇನ್ ತಯಾರು ಮಾಡ್ತಾ ಇದೀಯ ನೀನು ಅಂತ. ಯಾಕಂದ್ರೆ ನೀವು ಓದ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀರಾ ಅಂಡ್ ಇದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇದ್ರ ಬದಲಾಗಿ ಎಲ್ಲಾದ್ರೂ ಹೋಗಿ ಒಂದು ನೌಕರಿ ಅಂತ ಮಾಡಿದ್ರೆ ಅದರಿಂದ ಮನೇನಾದ್ರೂ ಸಾಗಿಸ್ಬೋದು, ಆದ್ರೆ ಇದರಿಂದ ಏನು ಮಾಡಕ್ಕಾಗಲ್ಲ. ಮತ್ತೆ ಇವರ ಪೇರೆಂಟ್ಸ್ ಇವತ್ತು ಇಲ್ಲಿದ್ದಾರೆ, ಅವ್ರನ್ನ ಕೂಡ ಕರೆದು ನಾವು ಮಾತಾಡ್ಸೋಣ. ಖಂಡಿತ. ನಮಸ್ತೆ. ವಿನೋದ್ ಅವರು ಈ ಒನ್ ಬಾಕ್ಸ್ ನ ಮಾಡಿ ನಿಮ್ ಕೈಗೆ ಕೊಟ್ಮೇಲೆ ನೀವು ಕೂಡ ಇದನ್ನ ಬಳಸಿದ್ರಾ? ಇವತ್ತಿನವರೆಗೂ ಬಳಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಇದು ಅನುಕೂಲ ಅನ್ಸುತ್ತಾ? ಹೌದು, ಖಂಡಿತ. ಅದು ಪ್ರತಿದಿನ ನಾನು 30-40 ಕಿಲೋಮೀಟರ್ ಹೋಗ್ಬಿಟ್ಟು ಬರ್ತೀನಿ. ಇವರು ಇಷ್ಟು ಕೆಲಸ ಮಾಡ್ತಾ ಇದಾರಲ್ಲ, ಇಷ್ಟು ವರ್ಷದಿಂದ ಮಾಡ್ತಾನೆ ಇದ್ದಾರೆ, ನಿಮಗೆ ಸರಿ ಅನ್ಸುತ್ತಾ? ತುಂಬಾ. ನೀವು ತುಂಬಾನೇ. ಇವ್ರಿಗೆ ಹೆಗಲ್ ಕೊಡ್ತೀರಾ? ಕೊಡ್ತೀವಿ, ಖಂಡಿತ. ಮಕ್ಕಳು ಮುಂದೆ ಬರ್ತಾರೆ ಅಂದ್ರೆ ತಂದೆ ತಾಯಿಗೆ ಖುಷಿ ಆಗತ್ತಲ್ವಾ? ತುಂಬಾ ಹಾ, ಜನ ಹೌದು. ತಂದೆ ತಾಯಂದ್ರು ಟಿವಿನಲ್ಲಿ ನೋಡ್ತಾ ಇರ್ತಾರೆ, ಅವ್ರ ಮಕ್ಕಳ ಹತ್ರ ಈ ತರ ತುಂಬಾ ಐಡಿಯಾಸ್ ಇರುತ್ತೆ. ಆ ತಂದೆ ತಾಯಿಗಳಿಗೆ ನೀವೇನ್ ಹೇಳ್ತೀರಾ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಕ್ಳಿಗೆ ಏನ್ ಇಷ್ಟನೋ ಅದನ್ನ ಮಾಡಕ್ ಬಿಟ್ಬಿಡಿ. ನಿಮ್ಮ ಹತ್ರ ಮಾತಾಡಿ ತುಂಬಾನೇ ಖುಷಿ ಆಯ್ತು, ಧನ್ಯವಾದಗಳು. ಇದರ ಜೊತೆಗೇನೆ ನಮ್ಮ ಮಾರ್ಕೆಟ್ ಡಿಮ್ಯಾಂಡ್ ಕೂಡ ತಿಳ್ಕೊಳ್ಳೋಣ. ಎಸ್ ಅಥವಾ ನೋ ಒತ್ತೋದ್ರ ಮೂಲಕ ನೀವು ತಿಳಿಸಿ ಈ ಓನ್ ಬಾಕ್ಸ್ ನ ಡಿಮ್ಯಾಂಡ್ ಎಷ್ಟಿದೆ ಅಂತ.
ನನ್ನ ಪ್ರಕಾರ ಪ್ರೈಸಿಂಗ್ ತುಂಬಾ ಜಾಸ್ತಿ ಇದೆ. ಆಲ್ಸೋ ಕಾಂಪಿಟೇಷನ್. ಥ್ಯಾಂಕ್ ಯು. 85% ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ನ ಬೇಡಿಕೆ ಇದೆ ಅಂತ, ಮತ್ತೆ ಇನ್ನ 15% ಜನಕ್ಕೆ ಬರೀ ಸೈಕಲ್ ಓಡಿಸಿದ್ರೆ ಸಾಕು ಅಂತ. ನಿಮ್ಮ ಡಿಮ್ಯಾಂಡ್ ಏನಿದೆ? ನಮ್ಮ ಡಿಮ್ಯಾಂಡು 35 lakhs ಫಾರ್ 3.5% ಇಕ್ವಿಟಿ. ಹೇಳಿ, ಕೈ ಮೇಲಾಸೋದಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಯಾವ ಥರ ಮಾರ್ಕೆಟ್ ಡೆವಲಪ್ ಆಗ್ತಾ ಇದೆ, ಆರ್ಗನೈಸ್ ಪ್ಲೇಯರ್ಸ್ ಇದ್ರೊಳಗಡೆ ನಿಮ್ಮ ಕಂಪ್ಯಾಟಿಟಿವ್ನೆಸ್ನ ತಿಂದ್ಬಿಡ್ತಾರೆ. ಹಾಗಾಗಿ ಒರಿಜಿನಲ್ ಎಕ್ವಿಪ್ಮೆಂಟ್ ಏನಿದೆ ಅಂದರೆ ಪ್ರೀ ಫಿಟ್ಟೆಡ್ ಯಾವಾಗ ಬ್ಯಾಟ್ರಿ ಸಿಗುತ್ತೆ, ನಿಮಗೆ ಎಕ್ವಿಪ್ಮೆಂಟ್ ಸಿಗುತ್ತೆ, ಅದು ಇಂಡಿಯಾದಲ್ಲಿ ನಿಮಗೆ ಜಾಸ್ತಿ ಸಕ್ಸಸ್ಫುಲ್ ಕೊಡುತ್ತೆ. ಹಾಗಾಗಿ ಆ ಕಾರಣದಿಂದ ನಾನು ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗೋದಿಲ್ಲ. ಬಟ್ ವಿಶ್ ಯು ಆಲ್ ದ ಬೆಸ್ಟ್. ನೀವೇನಾದ್ರೂ ಈ ಕಾಸ್ಟ್ನ 12,000ದಿಂದ 5,000ವರೆಗೂ ಇಳಿಸ್ಬೋದು ಅಂತಂದ್ರೆ ಅವಾಗಿದ್ರ ಮಾಸ್ ಸ್ಕೇಲ್ ಅಡಾಪ್ಷನ್ ಆಗ್ಬೋದು. ಅಲ್ಲಿವರೆಗೂ ನನಗಿದ್ರಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ ಅನ್ಸೋದಿಲ್ಲ. ಹಾಗಾಗಿ ಇವತ್ತು ನಾನು ಹ್ಯಾಂಡ್ ಶೇಕ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಆಕ್ಚುಲಿ ನೀವು ಇನ್ನ ರೆಡಿ ಆಗಿಲ್ಲ ಆ ಇನ್ವೆಸ್ಟ್ಮೆಂಟ್ಗೆ. ಇದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ನಾನಿವತ್ತು ನಿಮ್ಮ ಜೊತೆ ಹ್ಯಾಂಡ್ ಶೇಕ್ ಮಾಡಲ್ಲ. ನಾನಿವತ್ತು ನಿಮ್ಮ ಜೊತೆ ಕೈ ಜೋಡ್ಸಕ್ಕೆ ಆಗಲ್ಲ, ಯಾಕಂದ್ರೆ ಇನ್ನೂ ಕೂಡ ನೀವು ಈ ಕಿಟ್ನ ಇನ್ನು ಬೇರೆ ಬೇರೆ ಯೂಸಸ್ ಏನಿದಾವಲ್ಲ ಅದನ್ನೆಲ್ಲ ನೀವು ಮಾರ್ಕೆಟ್ ರಿಸರ್ಚ್ ಮಾಡಿಲ್ಲ. ಅದಕ್ಕೋಸ್ಕರ ನೀವು ಮಾಡಲೇಬೇಕದನ್ನ. ಸೊ ಅಭಿನವ್ ಮತ್ತೆ ವಿನೋದ್, ಇನ್ವೆಸ್ಟ್ಮೆಂಟ್ ಮತ್ತೆ ಫಂಡಿಂಗ್ ನಿಮಗೆ ಮುಂದಿನ ಬಾರಿ ಸಿಗುತ್ತೆ, ನೀವು ಇನ್ನೊಂದ್ಸತಿ ಇಲ್ಲಿಗೆ ಬಂದಾಗ. ಆದ್ರೆ ಇವತ್ತು ನಮ್ಮ ಟೈಟನ್ಸ್ ಕೊಟ್ಟಿರುವಂತಹ ಇನ್ವ್ಯಾಲ್ಯೂಬಲ್ ಅಡ್ವೈಸ್ ಏನಿದೆ ಅದನ್ನ ನೀವು ಖಂಡಿತ ಬಳಸ್ಕೊಳ್ಳಿ. ಮತ್ತೆ ನಮ್ಮ ಆಸೆ ಏನಂದ್ರೆ ನೀವು ಮತ್ತೆ ಆದಷ್ಟು ಬೇಗ ವಾಪಸ್ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ಥ್ಯಾಂಕ್ ಯು. ಟೈಟನ್ಸ್ ಕಡೆಯಿಂದ ಏನ್ ಫೀಡ್ಬ್ಯಾಕ್ ಸಿಕ್ಕಿದೆ ಅದ್ರ ಮೇಲೆ ಕೆಲಸ ಮಾಡಿ ಇನ್ನೂ ದುಪ್ಪಟ್ಟು ಶ್ರಮ ವಹಿಸಿ 2 ಪಟ್ಟು ಸ್ಪೀಡಲ್ಲಿ ನಾವು ಮುಂದೆ ಹೋಗ್ತೀವಿ.